ನಾನು ಸೀರೆ ಬಿಚ್ಚಿಬಿಟ್ಟು ನನ್ನ ಮಗನಿಗೆ ಸೀರೆ ಉಟ್ಕೊಳ್ತೀನಿ. ಬೆಳಗ್ಗೆ 5 ಗಂಟೆಗೆ ಸೀರೆ ಉಟ್ಕೊಳ್ತೀನಿ. ಅವತ್ತು ರಾತ್ರಿ ನನ್ನ ಮಗನ್ನ ಕರ್ಕೊಂಡು ಪಕ್ಕದಲ್ಲಿ ಕೆರೆ ಇದೆ, ಅಲ್ಲಿ ಹೋಗ್ತೀನಿ, ತಳ್ಳಕ್ಕೆ ಹೋಗ್ತೀನಿ. ಅಮ್ಮ ಚಳಿ ಆಗ್ತಾ ಇದೆ, ಬಾ ಅಮ್ಮ ಮಾವನ ಮನೆಗೆ ಹೋಗೋಣ ಅಂತಾನೆ. ನಾನು ಬೀಳಕ್ಕೆ ಹೋಗ್ತೀನಿ. 2 ಸಲ ತಳ್ಳಕ್ಕೆ ಹೋಗ್ತೀನಿ, ಎತ್ತು ಕರಳು ಮನಸ್ಸು ತಡೆಯಲ್ಲ. 3 ಸಲ ವಾಪಸ್ ಬರ್ತೀನಿ. ಒಂದು ತೆಂಗಿನ ಮರದ ಕೆಳಗಡೆ ಕೂತ್ಕೊಳ್ತೀನಿ. ರಾತ್ರಿ ನಾನು ಸೀರೆ ಬಿಚ್ಚಿಬಿಟ್ಟು ನನ್ನ ಮಗನಿಗೆ ಸೀರೆ ಉಟ್ಕೊಳ್ತೀನಿ. ಬೆಳಗ್ಗೆ 5 ಗಂಟೆಗೆ ಸೀರೆ ಉಟ್ಕೊಳ್ತೀನಿ. ಬಟ್ ಮತ್ತೆ ಆಲ್ರೆಡಿ ಬಿದ್ದೋಗ್ಬಿಟ್ಟಿದ್ದೀನಿ. ಏನೂ ಗೊತ್ತಿಲ್ಲ ಜೀವನ, ಪ್ರಪಂಚ. ಯಾವ ಶತ್ರುಗೂ ಬೇಡ, ನಾನು ಅನುಭವಿಸಿರೋದು ಯಾವ ಹೆಣ್ಮಕ್ಳಿಗೂ ಬೇಡ. ಯಾರೂ ಕರೀಲಿಲ್ಲ, ನೀನು ಎಲ್ಲಿದ್ಯಾ ಅಂತ ಕೇಳೋರ್ ಗತಿ ಇಲ್ಲ. ಅಲ್ಲೇ ತೋಟದ ಮನೇಲೆ ಸ್ವಲ್ಪ ದಿವಸ ಇರ್ತೀನಿ, ಅಲ್ಲೂ ಇರೋಕ್ಕಾಗಲ್ಲ. ಸೀದಾ ನಮ್ಮ ಅಕ್ಕ ಕರೆಸ್ಕೊಳ್ತಾರೆ ಬೆಂಗಳೂರಿಗೆ. ಅವಾಗ ಹೋಗಿ ಬಂದೋಗ್ತಿದ್ದೆ ಬೆಂಗಳೂರಿಗೆ, ಅಷ್ಟೇ ಜೀವನ ಗೊತ್ತು. 100 ರೂಪಾಯಿ ಇಸ್ಕೊಳ್ತೀನಿ ಯಾರ ಹತ್ರನೂ. 100 ರೂಪಾಯಿ ಇಸ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಯಾವ ರೋಡ್ಗೆ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ, ಪ್ರಪಂಚ ಏನೂ ಗೊತ್ತಿಲ್ಲ. ದುಡ್ಡಿಲ್ಲ, ಬಟ್ಟೆ ಇಲ್ಲ, ಹಶುವು. ರೋಡಲ್ಲಿ ಹೋಗ್ತಾ ಇದ್ರೆ ಹೊಟ್ಟೆ ಹಶುವು. ಯಾರಾದರೂ ಅನ್ನ ತಿಂತಾ ಇದ್ರೆ ಕಿತ್ಕೊಂಡು ತಿನ್ಬೇಕು ಅನ್ನೋ ಹಶು. ಮಗನಿಗೆ ಸಾಕ್ಬೇಕು. ಅವತ್ತು ನಾನು ಎದ್ದು ನಿಲ್ತೀನಿ, ಬದುಕಬೇಕು ನನ್ನ ಮಗನಿಗೆ. ದೇವ್ರ ಹತ್ರ ಕೇಳ್ಕೊಳ್ತೀನಿ. ಒಬ್ಬಳು ತಾಯಿ ಬಯಸಕ್ಕೆ ಸಾಧ್ಯ ಇದ್ದೀನಿ, ಯಾರೂ ಬಯಸಕ್ಕೆ ಸಾಧ್ಯ ಇಲ್ಲ.